ಇವಾಗ 11:45 ಆಗ್ತಾ ಇದೆ. ಗೋಬಿ ಆಲೂ ಸಬ್ಜಿನ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟೇ ಏಜ್ ಆಗಲಿ, ಎಷ್ಟೇ ಬಿಳಿ ಕೂದಲು ಬರಲಿ, ಎಷ್ಟೇ ಬಾಡಿಯಲ್ಲಿ ಚೇಂಜಸ್ ಆಗಲಿ, ಮನಸ್ಸು ಮಾತ್ರ ಚಿಕ್ಕ ಮಗು ಥರನೇ ಇರಬೇಕು. ಆವಾಗಲೇ ಜೀವನನ ಖುಷಿಯಾಗಿ ನಡೆಸೋದು ಸಾಧ್ಯ. ಮೊಸರು, ಒಂದು ಕೋಕೋ ಕೋಲಾ ತರಿಸಿದೆ. ಇಲ್ಬಾ ಎಲ್ಲಿಗೆ ಹೋಗ್ತಾ ಇದೀಯಾ ಹೇಳ್ಬಿಟ್ಟು ಹೋಗು. ನಾನು ವ್ಲಾಗ್ ಮಾಡ್ತಾ ಇದ್ದೀನಲ್ವಾ. ಹಾಂ, ಫುಟ್ಬಾಲ್. ಹಾಯ್, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ಬೆಳಿಗ್ಗೆ 7 ಗಂಟೆ ಆಗ್ತಾ ಇದೆ. ನಾನು ಕಿಚನಲ್ಲಿ ಬಂದಿದ್ದೀನಿ. ಈ ದಿನದ ರುಟೀನ್ ವ್ಲಾಗನ್ನು ಶುರು ಮಾಡಲು ಬನ್ನಿ, ನನ್ನ ಜೊತೆ ಶುರು ಮಾಡೋಣ. ನಮ್ಮ ಮನೆಯ ಕಿಚನ್ನಿಂದ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯನ ಕಿರಣಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಬ್ರೈಟಾಗಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಕಿಚನಲ್ಲಿ. ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇಲ್ಲಿವರೆಗೂ ಬರುತ್ತೆ ನೋಡಿ. ಅದು ರಿಫ್ಲೆಕ್ಷನ್ ಈ ಕಡೆನೂ ಇದೆ ಮತ್ತು ಇಲ್ಲಿನೂ ಇದೆ ನೋಡಿ. ಇದು ಓಪನ್ ಅಲ್ಲ, ಕ್ಲೋಸು, ಕಾಚಿದೆ. ಇದ್ರ ಮುಂದೆನೂ ಒಂದು ಕಾಚಿದೆ, ಅದರಿಂದನೇ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಅಲ್ಲ. ಮತ್ತು ಮಗನಿಗೆ ಟಿಫಿನ್ಗೆ ನಾನು ಸಿಂಪಲ್ಲಾಗಿ ಆಲೂ ಪಕೋಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೇಸನ ರೆಡಿ ಮಾಡ್ಕೊಂಡಿದ್ದೀನಿ. ಅಜ್ವೇನು, ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು, ಮತ್ತು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮಗ ಮಾತ್ರನೇ ಸ್ಕೂಲ್ಗೆ ಹೋಗೋದು, ಅದಕ್ಕೆ ಅವನಿಗೋಸ್ಕರನೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಅವ್ನು ಮಲ್ಕೊಂಡಿದ್ದಾನೆ. ಬನ್ನಿ ಎಪ್ಸೋಣ. सनो उठ जा, लेट हो रही है, बस आ जाएगा जल्दी. हाँ, 2 मिनट में उठ जाना प्लीज़, लेट हो जाओगे. ಗೀಸರ್ನ ಆನ್ ಮಾಡ್ತಾ ಇದ್ದೀನಿ. ಎದ್ದ ಮೇಲೆ ಅವನು ಬಿಸಿ ನೀರಲ್ಲಿ ಕೈಕಾಲು ಮುಖ ತೊಳ್ಕೊತಾನೆ. ಸ್ನಾನ ಅಂತೂ ಬೆಳಗ್ಗೆ ಹೊತ್ತು ಮಾಡಲ್ಲ, ಸಾಯಂಕಾಲ ಆಡ್ಕೊಂಡು ಬರ್ತಾರಲ್ಲ ಆವಾಗ ಸ್ನಾನ ಮಾಡಿಸ್ತೀನಿ. ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಮಾಡಿಬಿಡ್ತಾನೆ, ಎದ್ದೇಳೋದೇ ಇಲ್ಲ. ಲೈಟ್ ಆನ್ ಮಾಡಿಬಿಟ್ಟು ಬಂದಿದ್ದೀನಿ ಮತ್ತು ಗೀಸರು ಆನ್ ಮಾಡಿಬಿಟ್ಟು ಬಂದಿದ್ದೀನಿ. 5 ನಿಮಿಷ ಬಿಟ್ಟು ಮತ್ತೆ ಎಬ್ಸ್ತೀನಿ. ಇದರಲ್ಲೆಲ್ಲ ತುಂಬ ಟೆನ್ಷನ್ ಕೊಡ್ತಾನೆ. ನಾನು ಕಿಚನಲ್ಲೂ ಮಾಡಬೇಕು, ಅವನನ್ನು ಎಬ್ಬಿಸ್ಬೇಕು. ನಮ್ಮ ಯಜಮಾನ್ರು ಆ್ಯಕ್ಚುಲಿ ನಿನ್ನೆ ಡೆಲ್ಲಿಗೆ ಹೋಗಿದ್ರು. ನಿನ್ನೆ ಅಪ್ಲೋಡ್ ಮಾಡಿದ ಮಿನಿ ವ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮದು ಕಾರು ನಾವು ಸೇಲ್ ಮಾಡಿಬಿಟ್ಟಿದ್ವಿ, ಬೇರೆ ಕಾರನ್ನು ತೊಗೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದನ್ನು ತೊಗೊಂಡು ಬರೋದಕ್ಕೆ ನಿನ್ನೆ ಡೆಲ್ಲಿಗೆ ಹೋಗಿದ್ರು. ನಿನ್ನೆ ಬೆಳಿಗ್ಗೆ ಹೋಗ್ಬಿಟ್ಟು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಬಂದರು. ಸೊ ಅವರು ಇನ್ನೂ ಮಲ್ಕೊಂಡಿದ್ದಾರೆ. ಫಸ್ಟ್ ಮಗನ್ನ ಎಬ್ಬಿಸ್ಬಿಟ್ಟು ಆಮೇಲೆ ನಮ್ಮ ಯಜಮಾನರನ್ನು ಎಬ್ಬಿಸ್ತೀನಿ. ಯಾಕಂದರೆ ಈ ರೂಮಲ್ಲಿನೇ ಬುಕ್ಸು ಮತ್ತು ಅವನದು ಯೂನಿಫಾರ್ಮ್ ಎಲ್ಲ ಇದೆ, ಅದಕ್ಕೆ ಅವ್ರದ್ದು ನಿದ್ದೆನೂ ಡಿಸ್ಟರ್ಬ್ ಮಾಡಬೇಕು. ಮಕ್ಕಳ ಸ್ಕೂಲ್ ಟಿಫಿನಲ್ಲಿ ಎವ್ರಿಡೇ ಏನು ಕಟ್ಟಿ ಕಳಿಸ್ಬೇಕು ಅಂತ ನೆನೆಸ್ಕೊಂಡ್ರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಎವ್ರಿಡೇ ಪ್ಲ್ಯಾನ್ ಮಾಡ್ತೀವಿ, ಇದನ್ನು ಕಟ್ಟಿ ಕಳಿಸೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಒಂದೊಂದು ಸಲ ಮನೆಯಲ್ಲಿ ನೋಡ್ತೀವಿ ಇದಿದೆಯಲ್ಲ ಅದನ್ನೇ ಮಾಡಿ ಕಳಿಸೋಣ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಮಕ್ಕಳು ಇದ್ದಾರಲ್ಲ, ಈ ಕಾಲದ ಮಕ್ಕಳು ತುಂಬ ಓವರ್ ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ. ಬೇರೆ ಅವ್ರು ಏನು ತೊಗೊಂಡು ಬರ್ತಾರೆ ಅದನ್ನೇನು ನಮಗೂ ಹೇಳ್ತಾರೆ. ಇದು ತೊಗೊಂಡು ಬರ್ತಾರೆ ಅವರು, ನನಗೂ ಇದೇ ಮಾಡಿಕೊಡು, ನನಗೆ ಈ ರಿಪೀಟೆಡ್ ಬ್ರೇಕ್ಫಾಸ್ಟಲ್ಲೇ ಬೇಡ, ಬೇರೆ ಚೇಂಜಸ್ ಆಗಿ ಮಾಡು, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಆವಾಗ 2 ಕೊಡೋಣ ಅನಿಸುತ್ತೆ. ನಮ್ಮ ಮನೇಲಂತೂ ಇಬ್ಬರು ಮಕ್ಕಳು ತುಂಬ ಡಿಫ್ರೆನ್ಸಸ್ ಇದೆ. ದೊಡ್ಡವನಿಗೆ ಒಂದು ಬೇಕಂದರೆ ಚಿಕ್ಕವನಿಗೊಂದು ಬೇಕನ್ಸುತ್ತೆ. ಇವತ್ತು ಪಕೋಡೆ ಮಾಡ್ತಾಯಿದ್ದೀನಲ್ಲ, ದೊಡ್ಡವನಿಗಂತೂ ಈ ಪಕೋಡೆದೆಲ್ಲ ಟಿಫಿನಲ್ಲಿ ಎತ್ಕೊಂಡು ಹೋಗ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಚಿಕ್ಕ ಮಗನಿಗೆ ತುಂಬ ಫೇವ್ರೇಟು, ಅದಕ್ಕೆ ಅವನು ಒಬ್ಬನೇ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ಅವನಿಗೋಸ್ಕರನೇ ಇವತ್ತು ಇದನ್ನು ಮಾಡ್ತಾಯಿದ್ದೀನಿ. ಏನಾದರೂ ದೊಡ್ಡವನಾದರೂ ಸ್ಕೂಲ್ಗೆ ಹೋಗ್ತಾ ಇದ್ದರೆ ಬೇರೆ ಏನಾದರೂ ಮಾಡಬೇಕಾಗಿ ಬರ್ತಾಯಿತ್ತು. ದೊಡ್ಡ ಮಗನಿಗೆ ಆಲೂ ಪರಾಟ ಅಂದರೆ ತುಂಬ ಇಷ್ಟ. ವಾರದಲ್ಲಿ 2 ಬಾರಿ ಕೊಟ್ಟರು ಅವನು ಟಿಫಿನಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೆ. ಬಟ್ ಇವ್ನಿಗೆ ಅದು ಇಷ್ಟ ಆಗಲ್ಲ. ಇವನು ಹೇಳ್ತಾನೆ, ಆಲೂ ಪರಾಟ ಮನೆಯಲ್ಲಿ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ, ಟಿಫಿನಲ್ಲಿ ಕಟ್ಕೊಂಡು ಹೋದರೆ ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅಲ್ಲ, ಅದ್ರ ಟೇಸ್ಟೇ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಇವನಿಗೆ ವಾರಕ್ಕೆ ಒಂದ್ಸಲ ಆಲೂ ಪರಾಟ ಕೊಟ್ಟರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಿಂದ್ಬಿಡ್ತಾನೆ. ರಿಪೀಟೆಡಾಗಿ ಮಾಡಿಕೊಟ್ರೆ ರೋಪ್ ಮಾಡ್ತಾನೆ. ಇವಾಗ ನಮ್ಮ ಯಜಮಾನ್ರು ಎದ್ದು ಸ್ವಲ್ಪ ಇವನ್ನ ಕೆಳಗಡೆ ಬಿಡೋಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದರೆ ಚಿಕ್ಕವ್ನು ಮಾತ್ರನೇ ಹೋಗ್ತಾ ಇದ್ದಾನಲ್ಲ, ದೊಡ್ಡವನಿದ್ರೆ ಇಬ್ಬರು ಆರಾಮಾಗಿ ಹೋಗ್ಬಿಡ್ತಾರೆ. ಟುಡೇ ಯು ಹ್ಯಾವ್ IT practical, okay? You know, no tux point, you need to open the tux point and you have to choose the new one and draw, okay? I know how to do. You know?
ನಮ್ಮ ಮನೆ ಹತ್ರ ಇವಾಗ ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಾಗ್ಬಿಟ್ಟಿದೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಚಳಿ ಎರಡು ಕಾಂಬಿನೇಷನ್ ಆಗಿ ಸ್ಪ್ರಿಂಗ್ ಸೀಸನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಒಂದು ನೆಗೆಟಿವ್ ಪಾಯಿಂಟ್ ಅಂದರೆ ದೊಡ್ಡ ದೊಡ್ಡ ಮರಗಳಿವೆ ನಮ್ಮ ಮನೆ ಹತ್ರ. ತುಂಬ ಅಂದರೆ ಎಲೆಗಳು ಬೀಳ್ತಾ ಇರುತ್ತೆ, ರೋಡೆಲ್ಲ ಗಲೀಜಾಗಿಬಿಡುತ್ತೆ. ಪಾಪ ಕೆಳಗಡೆ ಮನೆಯಲ್ಲಿರೋರೆಲ್ಲನೂ ಗೂಡಿಸ್ಕೊಂಡು ಕ್ಲೀನಾಗಿ ಮಾಡ್ಕೊತಾರೆ, ಕೆಲಸದವ್ರ ಹತ್ರ ಮಾಡಿಸ್ತಾರೆ. ಸೊ ಫ್ರೆಂಡ್ಸ್, ಈಗ ಬೆಳಗ್ಗೆ 11 ಗಂಟೆ ಆಗ್ತಾ ಇದೆ. ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ನಾನ ಮಾಡಿ ಸ್ವಲ್ಪ ರೆಡಿ ಆಗಿಬಿಟ್ಟು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ 9 ಗಂಟೆಗೆ ಆರಾಮಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ, ಸ್ವಲ್ಪ ವ್ಲಾಗ್ಸ್ನೆಲ್ಲ ನೋಡಿಕೊಂಡು. ಆವಾಗ ಸಡನ್ನಾಗಿ ನಮ್ಮ ಯಜಮಾನ್ರು ಬಂದುಬಿಟ್ಟು ಶಾಕ್ ಕೊಟ್ಟರು, ಮನೆಗೆ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. 12 ಗಂಟೆಗೆಲ್ಲ ಬಂದುಬಿಡ್ತಾರೆ, ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಇಡು, ಬಂದು ಲಂಚ್ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರ. ನನಗೆ ಸಡನ್ನಾಗಿ ಕೈ ಕಾಲು ಆಡಲಿಲ್ಲ, ಸಡನ್ನಾಗಿ ಬಂದು ಹೇಳ್ತಾ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಅವ್ರ ಮೇಲೆ ಎಗರಾಡಿದೆ. ನಿನ್ನೆನೇ ಅವ್ರಿಗೆ ಗೊತ್ತಿತ್ತಂತೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆನೇ ಕಾಲ್ ಮಾಡಿ ಹೇಳಿದರೆ ಸ್ವಲ್ಪ ನಾನಿನ್ನೂ ಬೇಗ ಆರಾಮಾಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ತಾ ಇದ್ದೆ. ಬಟ್ ಸಡನ್ನಾಗಿ ಬೆಳಗ್ಗೆ ಹೇಳಿದ್ರಲ್ಲ, ನನಗೊಂಥರ ಕೋಪ ಬಂದುಬಿಡ್ತು. ಇವಾಗ ಲಂಚ್ಗೆ ರೆಡಿ ಮಾಡ್ಕೋಬೇಕು, ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ, ವ್ಲಾಗಲ್ಲೇ ಇರಿ. ಮತ್ತು ಇನ್ನೊಂದು ನಿಮಗೆ ಹೇಳಬೇಕು ನೋಡಿ, ನನಗೆ ಬಿಳಿ ಕೂದಲು ಬಂದುಬಿಟ್ಟಿದೆ. ಆ್ಯಕ್ಚುಲಿ ಮುಂದೆಗಡೆನೇ ಬಂದಿರೋದು, ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ತುಂಬ ಬಂದಿದೆ. ಸೆಂಟ್ರಲ್ಲಿ ಒಂದು ದೊಡ್ಡದು ಚಿಕ್ಕದು ಒಂದೊಂದಾಗಿದೆ. 40 ವರ್ಷ ಆಗೋಗ್ಬಿಟ್ಟಿದೆ, ಬಿಳಿ ಕೂದಲು ಬರದೇ ಇರುತ್ತಾ. ಅದು ಬೇರೆ ಟೆನ್ಷನ್ ಅಂತೂ ತುಂಬ ಇದೆ ಜೀವನದಲ್ಲಿ. ಟೆನ್ಷನ್ ಇಲ್ಲದೆ ಇರೋದು ಜೀವನನೇ ಇರಲ್ಲ. ಅದು ಬೇರೆ ಬೇಗ ಏಜ್ ಆಗ್ತಾ ಇದೆ. ಸೊ ಈ ಚೇಂಜಸ್ ಎಲ್ಲ ಕಂಡುಬರೋದು ನಾರ್ಮಲ್ಲೇ ಅಲ್ವಾ. ನನಗೆ ಮಾತ್ರ ಇನ್ನೂ ಫೀಲ್ ಆಗುತ್ತೆ, ನಾನು 25 ವರ್ಷ ಅಂತ ಹೇಳ್ಬಿಟ್ಟು ಅಷ್ಟು ಆ್ಯಕ್ಟಿವಾಗಿ ಎಲ್ಲನೂ ಮಾಡ್ಕೊತೀನಿ. ನನ್ನ ಮನಸ್ಸೂ ಸ್ವಲ್ಪ ಚಿಕ್ಕ ಮಗು ಥರನೇ, ಡ್ಯಾನ್ಸ್ ಆಡೋದು, ಮಕ್ಕಳ ಜೊತೆ ನಾಟಕ ಮಾಡೋದು, ಚಿಕ್ಕ ಹುಡುಗರದು ಡ್ಯಾನ್ಸ್ ಶೋಸ್ ಎಲ್ಲ ನೋಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಮತ್ತು ಮನೆಯಲ್ಲೂ ಮಕ್ಕಳ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಬೇಕಲ್ಲ, ಆವಾಗ ನಾನೇ ಅವ್ರ ಫ್ರೆಂಡ್ ಆಗಿಬಿಟ್ಟು ಅವ್ರ ಜೊತೆ ಎಂಟರ್ಟೈನ್ಮೆಂಟು ಮಾಡ್ತೀನಿ. ಎಷ್ಟೇ ಏಜ್ ಆಗಲಿ, ಎಷ್ಟೇ ಬಿಳಿ ಕೂದಲು ಬರಲಿ, ಎಷ್ಟೇ ಬಾಡಿಯಲ್ಲಿ ಚೇಂಜಸ್ ಆಗಲಿ, ಮನಸ್ಸು ಮಾತ್ರ ಚಿಕ್ಕ ಮಗು ಥರನೇ ಇರಬೇಕು. ಆವಾಗಲೇ ಜೀವನನ ಖುಷಿಯಾಗಿ ನಡೆಸೋದಕ್ಕೆ ಸಾಧ್ಯ. ಸೊ ಅದನ್ನು ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬನ್ನಿ. ಕಿಚನಲ್ಲಿ ನೋಡಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಪಕೋಡೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಮತ್ತು ದೊಡ್ಡ ಮಗ ಇದನ್ನು ಟೀ ಜೊತೆ ತಿಂದ್ಬಿಟ್ಟು ಅಂಗಡಿಗೆ ಹೋಗಿದ್ದಾರೆ ಅಡುಗೆ ಮಾಡೋದಕ್ಕೆ ಸಾಮಾನುಗಳನ್ನ ತೊಗೊಂಡು ಬರೋದಕ್ಕೆ. ಇವಾಗ ಈ ಈರುಳ್ಳಿ ಪಕೋಡೆನ ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ, ಅದ್ರ ಜೊತೆ ನಾನು ಕಡಿ ಮಾಡ್ತೀನಿ. ಮೊಸರು ಸಾರು ಮಾಡಿಕೊಂಡು ಅದರಲ್ಲಿ ಇದನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾರೆ, ಅದನ್ನು ಕಡಿ ಅಂತ ಹೇಳ್ತಾರೆ. ನಾರ್ತ್ ಇಂಡಿಯನ್ಸ್ಗೆ ಕಡಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ಮೊಸರು ಸಾರು ಮಾಡ್ಕೊತೀನಿ, ಕಡಿ ಮಾಡ್ಕೊತೀನಿ. ಇದ್ರ ಜೊತೆನೇ ಬೇರೆ ಏನಾದರೂ ಡ್ರೈ ಸಬ್ಜಿ ಮಾಡಬೇಕಂತ ಫ್ರಿಜ್ಜನ್ನು ತೆಗಿತಾ ಇದ್ದೀನಿ. ನನ್ನ ಹತ್ರ ಇವಾಗ ಇದೊಂದು ಮಾತ್ರ ಇರೋದು, ಗೋಬಿ. ಇದನ್ನು ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಗೋಬಿ ಆಲೂ ಮಾಡ್ಕೊತೀನಿ. ಸ್ವಲ್ಪ ಬಟಾಣಿನೂ ಇದೆ, ಅದನ್ನು ಹಾಕ್ಬಿಟ್ಟು ಡ್ರೈ ಸಬ್ಜಿ ಮಾಡ್ಕೊತೀನಿ. ಅದ್ರ ಜೊತೆ ರೋಟಿ ಹಾಕಿ ಕಾಂಬಿನೇಷನ್ ಇರುತ್ತೆ. ಮತ್ತು ಕಡಿ ಜೊತೆ ಬಂದುಬಿಟ್ಟು ರೈಸ್ ಮಾಡ್ಕೊತೀನಿ. ಇವಾಗ 11:45 ಆಗ್ತಾ ಇದೆ. ಗೋಬಿ ಆಲೂ ಸಬ್ಜಿನ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ರೈಸ್ನ ಸೋಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಈ ಸಾಮಾನೆಲ್ಲ ತೊಗೊಂಡು ಬಂದುಬಿಟ್ಟು ಇಲ್ಲಿಟ್ಬಿಟ್ಟು ಹೋದ್ಮೇಲೆ ಅವ್ರಿಗೆ ಅರಿವಾಯಿತು, ಅವರು ಮೊಸರು ತೊಗೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿಬಿಟ್ಟು ಹೇಳಿದ್ಮೇಲೆ ನಮ್ಮ ಮಗ ಹೋಗಿದ್ದಾನೆ ಇವಾಗ ತೊಗೊಂಡು ಬರೋದಕ್ಕೆ. ಮೊಸರಿಲ್ಲ ಅಂದರೆ ನಾನು ಮೊಸರು ಸಾರನ್ನ ಮಾಡೋಕ್ಕಾಗಲ್ಲ, ಇದನ್ನು ಹಾಕ್ಬಿಟ್ಟು. ಸೊ ಮಗ ಮೊಸರು ತಂದಮೇಲೆ ನಿಮಗೆ ತೋರಿಸ್ತೀನಿ ಮೊಸರು ಸಾರನ್ನ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಸ್ವಲ್ಪ ಅಕ್ಕಿ ಬೇಕಾಗಿತ್ತು, ಇದನ್ನು ಕಟ್ ಮಾಡಿಕೊಂಡು ನಾನು ಅಕ್ಕಿನ ತೊಳೆದು ಇಟ್ಟಿದ್ದೀನಿ. ಇದನ್ನೆಲ್ಲ ಬೇಗ ಎತ್ತಿಡ್ತೀನಿ. ಬೇಗ ಅಡುಗೆ ಮಾಡಿ ಮುಗಿಸಿ ಆಮೇಲೆ ಈ ಸಾಮಾನೆಲ್ಲ ಎತ್ತಿಡ್ತೀನಿ. ನನ್ನ ಮಗನೂ ಬಂದಿದ್ದಾನೆ ನೋಡಿ. ಮೊಸರು ಒಂದು ಕೋಕೋ ಕೋಲಾ ತರಿಸಿದೆ. ಇಲ್ಬಾ ಎಲ್ಲಿಗೆ ಹೋಗ್ತಾ ಇದೀಯಾ ಹೇಳ್ಬಿಟ್ಟು ಹೋಗು, ನಾನು ವ್ಲಾಗ್ ಮಾಡ್ತಾ ಇದ್ದೀನಲ್ವಾ. ಹಾಂ ಹೇಳ್ಬಿಟ್ಟು ಹೋಗು. आई एम बोल के जाओ, व्लॉग बना रही हूँ ना, ढंग से बोल. इधर आ, इधर आ, जब वॉइस नहीं आ रही है. I'm going to play football and practicing my skill. Training means I'm going to play. ಬಾಬಾ ದೊಡ್ಡ ಫುಟ್ಬಾಲರ್ ಆಗ್ತಾನೆ ಇವನು. ಸ್ವಲ್ಪ ಹೇಳಿ ಹೋಗು ಅಂತ ಹೇಳಿದ್ರೆ ಅಷ್ಟು ಅರ್ಜೆನ್ಸಿ ಅವನಿಗೆ, ಬೇಗ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ನಾರ್ತ್ ಇಂಡಿಯನ್ಸ್ ಫೇವ್ರೆಟ್ ಕಡಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 200 ಗ್ರಾಮ್ ಅಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿರೋ ಪಾತ್ರೆಯಲ್ಲೇ ಮಾಡ್ಕೋಬೇಕು ಇದು, ಯಾಕಂದರೆ ತುಂಬ ಕುಕ್ ಮಾಡಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಬೇಸನನ್ನು ಆ್ಯಡ್ ಮಾಡ್ತಾ ಇದ್ದೀನಿ.
ಬೇಸನ್ ಅಂದರೆ ಕಡಲೆಬೇಳೆ ಹಿಟ್ಟು, ಅದನ್ನು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆನೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಮತ್ತು ಅರಿಶಿನ ಈ ಮೂರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಗಂಟು ಬರಬಾರ್ದು, ಆ ಥರ ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು, ಕಡಲೆಬೇಳೆ ಹಿಟ್ಟು ಮತ್ತು ನಾವು ಹಾಕಿರೋ ಉಪ್ಪು, ಖಾರ, ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 3 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಸ್ವಲ್ಪ ಲೂಸ್ ಆಗಿರಬೇಕು ಕುದಿಯೋಕ್ಕೆ ಮುಂಚೆ. ಕುದಿದಾದ್ಮೇಲೆ ಕಡಲೆಬೇಳೆ ಹಿಟ್ಟು ಹಾಕಿದ್ದೀವಲ್ಲ ಅದು ಗಾಢವಾಗಿ ಆಗಿಬಿಡುತ್ತೆ. ಅದಾದ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನು ಕುಕ್ ಮಾಡೋಕ್ಕೆ ಇಡಬೇಕು. ಒಂದು 10 ನಿಮಿಷದವರೆಗೂ ಐ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಕುಕ್ ಮಾಡ್ಕೊಳ್ಳೋವಾಗ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಯಾಕಂದರೆ ಮೊಸರು ಹಾಕಿದ್ದೀವಿ ತಾನೇ, ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದು ಒಡಿದೇ ಇರೋ ಥರ ನೋಡ್ಕೋಬೇಕು. ಅದಕ್ಕಾಗಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ 10 ನಿಮಿಷ ಆದಮೇಲೆ ಈ ಥರ ಬಾಯ್ಲ್ ಆಗುತ್ತೆ. ಇದಾದ್ಮೇಲೂ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿನೂ ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿರೋ ರಾ ಸ್ಮೆಲ್ ಇರುತ್ತೆ ನೋಡಿ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಅದಾದ ನಂತರ ಇದು ಪಕೋಡೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಇದರಲ್ಲಿ ಸೇರಿಸ್ಕೋಬೇಕು ಒಂದೊಂದಾಗಿ. ಈ ಕಡಿಯಲ್ಲಿ ಪಕೋಡೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಖಾರ ಬೂಂದಿ ಬರುತ್ತೆ ನೋಡಿ, ಅದನ್ನು ಹಾಕಿ ಇದೇ ಪ್ರೋಸೆಸ್ಸನ್ನು ಫಾಲೋ ಮಾಡಿ ಮಾಡ್ಕೋಬೋದು. ಅದೂ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸಲ ನಾನು ಪಕೋಡೆ ಮಾಡಿಲ್ಲ ಅಂದರೆ ಖಾರ ಬೂಂದಿ ಹಾಕಿನೇ ಮಾಡ್ತೀನಿ, ಅದೂ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಪಕೋಡೆಗಳನ್ನೆಲ್ಲ ಒಂದೊಂದಾಗಿ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ. ಬೇಕಾದರೆ ಅದು ಹೋಲ್ ಪಕೋಡೆನೂ ಹಾಕ್ಕೋಬೋದು. ನಾನು ಸ್ವಲ್ಪ ಅದನ್ನು ಬಿಡಿಸಿ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೊತೀನಿ. ಒಬ್ಬೊಬ್ಬರು ಹಂಗೆ ದೊಡ್ಡ ದೊಡ್ಡ ಪಕೋಡೆನೂ ಹಾಕ್ಬಿಡ್ತಾರೆ. ನನಗೆ ಅಷ್ಟು ದೊಡ್ಡ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ನೋಡಿ ರೈಸನ್ನು ಇಟ್ಕೊಂಡಿದ್ದೀನಿ, ರೈಸನ್ನು ಕುಕ್ ಆಗಿಬಿಟ್ಟಿದೆ. ಪಕೋಡೆ ಹಾಕಿದ್ಮೇಲೆ ಕಡಿನ ಕುಕ್ ಮಾಡಬಾರ್ದು, ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡಬೇಕು. ನಾನು ನಿಮಗೆ ಇವಾಗ ನಮ್ಮ ಯಜಮಾನ್ರು ತಗೊಂಡು ಬಂದ್ರಲ್ಲ ಆ ಸಾಮಾನೆಲ್ಲ ನಾನು ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೂಟ್ಸ್ ತಂದಿದ್ದರು, ಸ್ವಲ್ಪ ಬೇಳೆಗಳು ಮತ್ತು ರಾಜ್ಮಾ ಮತ್ತು ಚೋಲೆ ಎಲ್ಲ ತಂದಿದ್ದರು, ಅದನ್ನು ಒಳಗಡೆ ಹಂಗೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ದರು, ಟೊಮೆಟೊ ಮತ್ತು ಜಿಂಜರ್ ಎಲ್ಲ ತೊಗೊಂಡು ಬಂದುಬಿಟ್ರು, ಅದನ್ನೆಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಎಲ್ಲ ಕೆಲಸ ಎಲ್ಲ ಆದಮೇಲೆ ಡಬ್ಬಗಳಲ್ಲಿ ಬೇಳೆಗಳನ್ನೆಲ್ಲ ಹಾಕಿ ಇಡ್ತೀನಿ. ರೈಸನ್ನು ಮಾತ್ರ ತೆಗೆದು ಅದರ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಿಟ್ಟು ಹಂಗೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಳೇದಿದೆ. ಅದು ಪೂರ್ತಿ ಆದಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಫೈನಲ್ ಆಗಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ನಾನು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಮೇಥಿ ಸೀಡ್ಸ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಆ್ಯಡ್ ಮಾಡಿ, ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಅದಿಲ್ದಿರೋದ್ರಿಂದ 2 ರೆಡ್ ಚಿಲ್ಲೀಸೂ ಆ್ಯಡ್ ಮಾಡಿದ್ದೀನಿ. ಇವಾಗ ಒಗ್ಗರಣೆನೂ ಸಿಂಪಲಾಗಿ ಮಾಡಿಕೊಂಡು ಕಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಸೊ ಈ ರುಚಿಯಾದ ರೆಸಿಪಿ ಜೊತೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ರೆಗ್ಯುಲರಾಗಿ ನಾರ್ಮಲಾಗಿ ವ್ಲಾಗ್ ಮಾಡಿದೆ, ಬಟ್ ನಮ್ಮ ಓನರ್ ಅವ್ರದ್ದು ಬುಲೆಟು ಸ್ಟಾರ್ಟ್ ಆಗಿಬಿಡ್ತವಾಗ ತುಂಬ ಅಂದರೆ ತುಂಬ ಸೌಂಡ್ ಬರ್ತಾಯಿತ್ತು. ಅದಕ್ಕೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.